ಗುಂಡಗಿರಿ ಮಾಡ್ತಾರೆ ಸರ್ ನೀವು. ಪೊಲೀಸ್ ಇಲಾಖೆ ಎಕ್ಸಾಮ್ ಸರಿಯಾಗಿ ನಡೆಸಿದ್ರೆ ನಿಮಗೆ ಅದು ಸರಿಯಾಗಿ ನಡೆಸ್ರಿ. ಮೊದಲು ಎಕ್ಸಾಮ್ ಚೆನ್ನಾಗಿ ನಡೆಸ್ರಿ ನೀವು, ಅದು ಆಮೇಲೆ ಹೇಳ್ರಿ. ಅದು ಹೇಳೋಲ್ಲ. ಎಕ್ಸಾಮ್ ಚೆನ್ನಾಗಿ ನಡೆಸಕ್ಕೆ ಪೊಲೀಸ್ ಇಲಾಖೆ ಎಕ್ಸಾಮ್ ಚೆನ್ನಾಗಿ ನಡೆಸೋದ ಹೊಡ್ರಿ ಹೊಡ್ರಿ ಹೊಡ್ಸೋತೀವಿ ಆಯ್ತಾ. ಅಲ್ಲೇ ಮಾಡಕತ್ತಿದ್ದೀರಾ ಸರ್? ನೀವು ಎಕ್ಸಾಮ್ ಬರೆದು ಬಂದಿಲ್ರಿ, ಹಂಗೆ ಬರ್ತೀರಿ ಎಕ್ಸಾಮ್ ಬರೆಯಕ್ ಬಂದ ಕೈ ಮಾಡ್ಯಾರಿ ಪೊಲೀಸರು. ಅಲ್ಲ ಅವತ್ತು ಶಬ್ದ अंधेरों से लड़कर हम उजाले लाने वाले यही जो थके बैठ गए वो मंजिल पाए कैसे। अंधेरों से लड़कर हम उजाले लाने वाले यही जो ಬಾಲಕಿಯರ ಸರ್ಕಾರಿ ಪದವಿ ಶಾಲೆ ಗಂಧದ ಕೋಟೆ. ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ನಮ್ಗೆ ಕರೆ ಬಂತು, ಈ ತರ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಏನಾಗಿದೆ, ಕ್ವಶನ್ ಪೇಪರ್ ಅಲ್ಲಿ ಕ್ರಮ ಸಂಖ್ಯೆ ಅಂತ ಇರ್ತದೆ. ಅದು OMR ಅಲ್ಲಿ ಇನ್ನೊಂದು ಅದರ ಮೇಲೆ ಒಂದು ಸಂಖ್ಯೆ ಇರ್ತದೆ. ಈ ಎರಡು ಸಂಖ್ಯೆಗಳು ಸೇಮ್ ಇರಬೇಕು ಅನ್ನೋದು ಅಭ್ಯರ್ಥಿಗಳ ವಾದವಾಗಿತ್ತು. ಸೊ ಅದು ಹಾಗಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಕ್ರಮ ಸಂಖ್ಯೆಯನ್ನ ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ನಮ್ಗೆ 6 ಡಿಜಿಟ್ ಬಾಕ್ಸ್ ಇರ್ತದೆ, ಆ ಬಾಕ್ಸ್ ಅಲ್ಲಿ ಬರಿಬೇಕು. ಅವ್ರು ಅದನ್ನ ಬಿಟ್ಬಿಟ್ಟು ಅವೆರಡು ಸೇಮೇ ಇರಬೇಕು. OMR ಅಲ್ಲಿ ಇರ್ತಕ್ಕಂತಹ ಒಂದು ಪ್ರಿಂಟ್ ಆಗಿರ್ತಕ್ಕಂತಹ ಸೀರಿಯಲ್ ನಂಬರ್ ಮತ್ತೆ ಕ್ವಶನ್ ಪೇಪರ್ ಇರತಕ್ಕಂತಹ ಕ್ರಮ ಸಂಖ್ಯೆ ಎರಡೂ ಒಂದೇ ಇರಬೇಕು. ಕೆಲವರಿಗೆಲ್ಲ ಒಂದು ಇದೆ ನೋಡಿ, ಕೆಲವರಿಗೆ ಇರಬಹುದು, ಕೆಲವರಿಗೆ ಇಲ್ದೇನೆ ಇರಬಹುದು. ಅದು ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ OMR ಶೀಟ್ ಅಲ್ಲಿ ಬಾಕ್ಸ್ ಇರ್ತದೆ. ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆಯನ್ನ ನೀವು ತುಂಬಿ ಅಂತ ಒಂದು ಇರ್ತದೆ. ಆ ಬಾಕ್ಸ್ ಅಲ್ಲಿ ಅವರು ಬರಿಬೇಕಾಗಿತ್ತು. ಅದು ಬರೆಯೋದು ಬಿಟ್ಟು ಅವರು ಕನ್ಫ್ಯೂಸ್ ಮಾಡ್ಕೊಂಡು ಅಭ್ಯರ್ಥಿಗಳು ಒಂದು ಗೊಂದಲ ಮಾಡ್ಕೊಂಡು, ಇಲ್ಲ ನಮಗೆ ಬೇರೆ ಪ್ರಶ್ನೆ ಪತ್ರಿಕೆ ಬಂದಿದೆ, ನಮ್ಗೆ OMRಗೂ ಕ್ವಶನ್ ಪೇಪರ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಗೊಂದಲಕ್ಕೆ ಈಡಾಗಿದ್ದರು. ಮತ್ತೆ ಅವರು ಕ್ವಶನ್ ಪೇಪರ್ ನ ತಗೊಳಕ್ಕೆ ರೆಫ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಇನ್ವಿಜಿಲೇಟರ್ಸ್ ಹೇಳಿದ್ದಾರೆ, ನಮ್ಮ ಅಸಿಸ್ಟೆಂಟ್ ಕಮಿಷನರ್, ADC ಅವರು ಮತ್ತೆ ಎಲ್ಲರೂ ತಿಳಿ ಹೇಳಿದ್ರು ಸಹ ಯಾರು ಕೇಳಿಲ್ಲ.
ಸೊ ಈಗ ನಾವು ಬಂದು ವಿಸಿಟ್ ಮಾಡಿದ್ದೇವೆ, ಅವರಿಗೆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿದ್ದೇವೆ. ಆ ಥರ ನಿಯಮ ಇಲ್ಲ. ಈವನ್ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಾವು ಮಾತಾಡಿದ್ದೇವೆ. ಅಲ್ಲಿನ ಪ್ರಸನ್ನ ಅವರು ಡೈರೆಕ್ಟರ್ ಅವ್ರಿಗೂ ಸಹ ನಾವು ಮಾತಾಡಿದ್ದೇವೆ. ಕ್ಲಾರಿಫಿಕೇಶನ್ ಮಕ್ಕಳಿಗೆ ತಿಳಿಸಿದ್ದೇವೆ. ಆ ಥರ ಒಂದೇ ಇರಬೇಕು ಅಂತಿಲ್ಲ. ನೀವು ಮಾತ್ರ ಎಂಟ್ರಿ ಮಾಡಬೇಕು. OMR ಶೀಟ್ ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ನ ಕ್ರಮ ಸಂಖ್ಯೆನ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೇವೆ. ಈಗ ನಾವೆಲ್ಲ ಹೇಳಿದ್ಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ. ಇದು ಕೆಲವು ಅಭ್ಯರ್ಥಿಗಳಿಂದ ಉಂಟಾದ ಗೊಂದಲ. ಅದರಿಂದಾಗಿ 2 ರೂಮಲ್ಲಿ, ಅದರಿಂದಾಗಿ ಅಲ್ಲಿರ್ತಕ್ಕಂತಹ ಉಳಿದ ಅಭ್ಯರ್ಥಿಗಳಿಗೂ ತೊಂದರೆ ಆಗಿದೆ. ಸೊ ಹಾಗಾಗಿ ಅವರು ಸುಮಾರು 10:30 ಇನ್ವಿಜಿಲೇಟರ್ ಪ್ರಶ್ನೆ ಪತ್ರಿಕೆ ಕೊಟ್ಟಾಗಿಂದ 11:30ವರೆಗೂ ಈ ತರ ಅವರು ತೊಂದರೆ ಮಾಡಿದ್ದಾರೆ. ಸೊ ಹಾಗಾಗಿಯೂ ನಾವು ಅವರಿಗೆ ಅಭ್ಯರ್ಥಿಗಳಿಗೆ ಮನವರಿಕೆ ಮಾಡಿ ಒಂದು ಅವಕಾಶವನ್ನ ಅವರಿಗೆ ಕೊಟ್ಟಿದ್ದೇವೆ. ಆ 2 ರೂಮ್ಗಳಿಗೂ ಸಹ ಪರೀಕ್ಷೆನ ಮತ್ತೆ ಮುಂದುವರಿಸಲಿಕ್ಕೂ ಸಹ ಅವಕಾಶ ಟೈಮಿಂಗ್ಸ್ ಸಹ ಆ 2 ರೂಮ್ಗಳಿಗೆ ಮಾತ್ರ 1 ಗಂಟೆಯನ್ನ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಸಮಸ್ಯೆ ಏನಿಲ್ಲ. ಅವರಿಗೆ ಕನ್ವಿನ್ಸ್ ಆಗಿದ್ದ ಅದು ನಮ್ಮ ಯಾವ್ದು ತಪ್ಪು ಇಲ್ಲ, ಇನ್ವಿಜಿಲೇಟರ್ದು ತಪ್ಪು ಇಲ್ಲ. ಎಲ್ಲ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ, OMR ಶೀಟ್ಸ್ ಕೊಟ್ಟಿದ್ದಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳು ನಾನು ಹಿಂದಿನ ಪರೀಕ್ಷೆಯಲ್ಲಿ ಹಾಗೆ ಬರೆದಿದ್ದೆ, ಇವೆರಡು ಮ್ಯಾಚ್ ಆಗ್ಬೇಕಾಗಿದೆ, ಕೆಲವರಿಗೆ ಮ್ಯಾಚ್ ಆಗುತ್ತೆ, ನಮಗೆ ಯಾಕೆ ಆಗ್ತಾ ಇಲ್ಲ, ಈ ರೀತಿಯಾಗಿ ಅವರು ಗೊಂದಲ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಆಗ್ಬೇಕು ಅಂತ ಇಲ್ಲ ಅಲ್ಲಿ. ನೀವು ಬರಿಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ ನೀವು OMR ಶೀಟ್ ಅಲ್ಲಿ ಬರಿಬೇಕು ಅಷ್ಟೇ. ಅವ್ರಿಗೆ ತಿಳಿಸಿ ಹೇಳಿದ್ದೇವೆ. ಈಗ ಬರಿತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಧನ್ಯವಾದ. ಸರ್ ನಮ್ ಯಾಕೆ ಕೊಡೋಕೆ ಸರ್ ಎಕ್ಸಾಮಿನೇಷನ್ ಗೊಂದಲ ಇತ್ತು. ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಯವ್ರನ್ನೂ ಕೂಡ ಬಂದು ಅವರು ಯಾರು ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಇದ್ದರು ಅವ್ರಿಗೇನು ಟೈಮ್ ಲ್ಯಾಪ್ಸ್ ಆಗಿತ್ತು, ಅವರು KEAಗೆ ಮಾತಾಡಿ ಪರ್ಮಿಷನ್ ತೊಗೊಂಡು ಅವರಿಗೆ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. KEA ರೂಲ್ಸ್ ಪ್ರಕಾರ ಯಾವುದೇ ಅಭ್ಯರ್ಥಿಯೂ ಕೂಡ ಟೈಮ್ ಮುಗಿಯೋವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಹೋಗೋಂಗಿಲ್ಲ. OMR ಶೀಟ್ಸ್ಗಳನ್ನ ತೊಗೊಂಡು ಹೊರಗಡೆ ಹೋಗಿದ್ದು. ಹಾಗಾಗಿ ಎಕ್ಸಾಮ್ನ ಬಗ್ಗೆ ಇಂಟಿಗ್ರಿಟಿ ಬಂದಾಗ ಯಾವುದೇ ಹೊರಗಡೆ ಹೋದಂಥ ಅಭ್ಯರ್ಥಿಯನ್ನು ಮತ್ತೆ ವಾಪಸ್ಸು ಒಳಗಡೆ ತೊಗೊಳೋದಕ್ಕೆ ಅವಕಾಶ ಇರಲ್ಲ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂತಂದರೆ ಈ ಗೇಟನ್ನು ನೂಕಾಟ ತಳ್ಳಾಟ ಸ್ಟಾರ್ಟ್ ಮಾಡಿ ಗೇಟನ್ನು ಕೆಡುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ದೇ ಹ್ಯಾವ್ ಟು ಯೂಸ್ ಬೇರ್ ಮಿನಿಮಮ್ ಆಫ್ ಫೋರ್ಸ್. ಯಾಕೆ ಅಂತಂತಂದರೆ ಒಳಗಡೆ ಬರೆಯುವಂತಹ ಎಕ್ಸಾಮ್ಸ್ ಬರಿತಾ ಇರುವಂಥ ಅಭ್ಯರ್ಥಿಗಳ ಸಮಯ ಆಗಿರ್ಬೋದು, ಅವರ ಇದಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ತರುವಂಥ ಹಕ್ಕು ಯಾರಿಗೂ ಇಲ್ಲ. ಇವರು ಹೊರಗಡೆ ಹೋಗಿದ್ದು ಫಸ್ಟ್ ಆಫ್ ಆಲ್ ವೈಲೇಷನ್ನು. ಎರಡನೇದ್ದು ವಾಪಸ್ ಬರ್ತೀನಿ ಅಂತಂತೇಳಿ ಗೇಟನ್ನು ನೂಕಿ ಒಳಗಡೆ ಬಂದು ಉಳಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ ತೊಂದರೆ ಕೊಡೋದು ಎರಡನೇ ತಪ್ಪು. ಸೊ ಕೆಲವು ಅಭ್ಯರ್ಥಿಗಳ ಡಿಮ್ಯಾಂಡ್ ಏನಿತ್ತು ಅಂದರೆ ಒಳಗಡೆ ಬರೆಯೋದನ್ನು ಕೂಡ ಅವ್ರನ್ನೂ ಕೂಡ ಹೊರಗಡೆ ಹಾಕಿ ಅಂತ ಹೇಳಿ. ಸೊ ದೇರ್ ಎಂಟೈರ್ ಪರ್ಪಸ್ ವಾಸ್ ಟೋಟಲಿ ಡಿಫ್ರೆಂಟ್. ಹಾಗಾಗಿ ನಾವು ಬೇರ್ ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ತದನಂತರ ಕೆಲವೊಂದಿಷ್ಟು ಹೊರಗಡೆ ಇದ್ದಂಥ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಅಲ್ಲಿ ಯಾಡಪ್ ಆಗ್ತಾರೆ. ಆ ಯಾಡಪ್ ಆದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನು ಬುದ್ಧಿವಾದ ಹೇಳ್ತೀವಿ. ಬುದ್ಧಿವಾದ ಕೇಳದೇ ಇದ್ದಾಗ ಅವರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಸೊ ಅಲ್ಲಿದ್ದಂಥ ಎಲ್ಲ ಅಭ್ಯರ್ಥಿಗಳನ್ನ ನಾವು ವಾಪಸ್ ಕಳಿಸ್ಕೊಡ್ತೀವಿ. ಸರ್ ಈಗ ವಾಪಸ್ಸು ಬಿಟ್ಟಾಗಿದೆ ಸರ್. ಎಸ್, ಪ್ರೊಸೀಜರ್ ಪ್ರಕಾರ ನಮ್ಮದೇನು ಕಾನೂನು ಪ್ರಕ್ರಿಯೆ ಅದನ್ನು ಮುಗಿಸ್ಕೊಂಡು ನಾವು ಫರ್ದರ್ ಆ್ಯಕ್ಷನನ್ನು ತಗೊಳ್ತೀವಿ. ಥ್ಯಾಂಕ್ ಯು.